ಇನ್ಸ್ಟಾಗ್ರಾಮ್ ಅಕೌಂಟು ರಿಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಸ್ಮೈಲಿ ಕೀರ್ತಿ ವ್ಲಾಗ್ಸ್ ಅಂತ ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಿಲ್ಲ ಅಂತ. ಬೇರೆ ಟೈಮಾಗ ಹಾಕಿದ್ರೆ ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ನನಗೆ ತಲೆನೋವು. ಗಾಯ್ಸ್ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಹಾಯ್ ಹಲೋ ನಮಸ್ತೆ ಕರುನಾಡು, ನಾನು ನಿಮ್ಮ ತುಮಕೂರು ಟಿ ಸ್ಮೈಲಿ ಕೀರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಕಂಟೆಂಟ್ಗೆ ಹೋಗಿಲ್ಲ, ಮನೆಗೆ ವಿಡಿಯೋ ಮಾಡ್ತಿದ್ದೀನಿ ಅಂತನಾ? ಹೌದು ಗೈಸ್, ಹೌದು ಗೈಸ್, ತುಂಬ ಜನ ಕೇಳ್ತಿದ್ರು ಯಾಕೆ ಕಂಟೆಂಟ್ಗೆ ಬಂದಿಲ್ಲ, ಯೂಟ್ಯೂಬ್ ವಿಡಿಯೋ ಮಾಡ್ತಿಲ್ಲ ಅಂತ. ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಆಗಲೇ 2 ವೀಕ್ಸ್ ಆಯಿತು, ರಿಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಗೈಸ್. ನಂದು ಇನ್ಸ್ಟಾಗ್ರಾಮ್ ಅಕೌಂಟು ರಿಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಗೈಸ್. ಸೊ ಅದಕ್ಕೆ ಬೇಜಾರಿಂದ ನಾನು 2-3 ವಾರ ಆಯಿತು ವೀಡಿಯೋಗೆ ಹೋಗಿಲ್ಲ, ಯೂಟ್ಯೂಬ್ ವೀಡಿಯೋಗೆ ಹೋಗಿಲ್ಲ. ನಾರ್ಮಲ್ ಟೈಮಾಗಿದ್ದರೆ ಅಷ್ಟು ಬೇಜಾರಾಗ್ತಿರಲಿಲ್ಲ. 100Kಗೆ ಬರೀ 500 ಮೆಂಬರ್ಸ್ ಅಷ್ಟೇ ಬೇಕಿತ್ತು. 100K ಆಗೋ ಸಮಯದಲ್ಲಿ ರಿಸ್ಟ್ರಿಕ್ಟ್ ಆಗಿಬಿಡ್ತು ಅಂತ ಜಾಸ್ತಿ ಬೇಜಾರಾಗೋಯಿತು. ಇನ್ಸ್ಟಾಗ್ರಾಮಲ್ಲೆಲ್ಲ ಎಲ್ಲ ಕೇಳ್ತಿದ್ರು, ಫಾಲೋವರ್ಸ್ ಎಲ್ಲ ಕಡಿಮೆ ಆಗ್ತಿದ್ದಾರೆ, ಯಾಕೆ ಏನಾಯಿತು ಅಂತ. ಸೊ ಇದಕ್ಕೆ ಗೈಸ್, ಆಗಲೇ 2,000 ಜನ ಫಾಲೋವರ್ಸ್ ಕಡಿಮೆ ಆಗಿಬಿಟ್ಟಿದ್ದಾರೆ. $100K ಆಗೋ ಟೈಮಲ್ಲೇ ಹೀಗಾಯಿತು ಅಂತ. ಯಾವುದೇ ವೀಡಿಯೋಸ್ ಪೋಸ್ಟ್ ಮಾಡಿದ್ರೂ 50K 40Kನೂ ವ್ಯೂಸ್ ಆಗ್ತಿಲ್ಲ. ಕಂಟೆಂಟಿಗೆ ಹೋಗೋಕ್ಕೆ ಮನಸ್ಸಿಲ್ಲ. ಇವತ್ತು ಹೋಗೋಣ ಅಂತ ಹೊರಟಿದ್ದೋಳು ಮತ್ತೆ ಸ್ಟಾಪ್ ಆದೆ. ಏನೂ ಹೇಳೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ಕೇಳ್ತಿದ್ರೆ ಏನಕ್ಕೆ ಅನ್ಫಾಲೋ ಆಗ್ತಿದೆ, ಫಾಲೋವರ್ಸ್ ಎಲ್ಲ ಕಡಿಮೆ ಆಗ್ತಿದ್ದಾರೆ, ಯೂಟ್ಯೂಬ್ ವೀಡಿಯೋಗೆ ಯಾಕೆ ಬಂದಿಲ್ಲ ಅಂತ ಎಲ್ಲ ಕೇಳ್ತಿದ್ರಿ. ಸೊ ಅದಕ್ಕೆ ಇವತ್ತು ವೀಡಿಯೋ ಮಾಡಿದೆ. ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ, ನಾನು ಡೈಲಿ ವ್ಲಾಗ್ಸ್ ಮಾಡಲ್ಲ. ಕಂಟೆಂಟ್ ವೀಡಿಯೋಸ್ ಮಾಡಿ ಅದೇ ರೂಢಿ ಆಗಿಬಿಟ್ಟೈತಿ, ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಯಪ್ಪ, ಎಲ್ಲರೂ ಡೈಲಿ ವ್ಲಾಗರ್ಸ್ ಅದು ಹೇಗೆ ಮಾತಾಡ್ತಾರೋ ಗೊತ್ತಿಲ್ಲ, ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಒಂದು ಸ್ವಲ್ಪ ತಪ್ಪಾದ್ರೂ ಮೆಟಾಗೆ ಎಕ್ಸ್ಕ್ಯೂಸ್ ಕೊಡಲ್ಲ, ನೀವು ನೋಡ್ಕೊಂಡು ಹ್ಯಾಂಡ್ಲ್ ಮಾಡಿ ಗೈಸ್. 2-3 ಡೇಸಲ್ಲಿ ಆಗೋಗ್ಬಿಡೋರು, ಅಂಥ ಟೈಮಲ್ಲಿ ಈಗಾಗೋಯ್ತು. ಡಿಪ್ರೆಷನ್ಗೆ ಹೊರಟೋಗ್ಬಿಟ್ಟಿದೆ. ಹಾಗೆ ಇನ್ನೊಂದು, ಇಷ್ಟು ದಿನ ಒಂದೇ ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು, ಸ್ಮೈಲಿ ಕೀರ್ತಿ ಅಂತ. ಈಗ ವ್ಲಾಗ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದಕ್ಕೂ ಸಪೋರ್ಟ್ ಮಾಡಿ. ಸ್ಮೈಲಿ ಕೀರ್ತಿ ವ್ಲಾಗ್ಸ್ ಅಂತ ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದಕ್ಕೂ ಹೀಗೆ ಸಪೋರ್ಟ್ ಮಾಡಿ ಗೈಸ್. ಮೊದಲನೇ ದಿನ ಅದೇ ಗೈಸ್, ಈಗ ಹೊರಗಡೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಮಾತ್ರ ಹೋಗ್ತಾ ಇದ್ದೀವಿ. ಏನಿವತ್ತು ಶಟಲ್ ಗೇಟ್ ಫ್ರೀ ಆಗೈತಲ್ಲ? ಹಾಂ 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 ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಗೋಲ್ಗಪ್ಪ ಆಟ. ಗಣಪತಿ ಬಪ್ಪ ಕಮಿಂಗ್ ಸೂನ್. ಹಾಂ, ನನಗೆ ತಲೆನೋವು. ಒಂಟಿ ರಾತ್ರಿಯಲ್ಲಿ ಅವಳ ಗಾಯ್ಸ್, ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀವಿ. ಅವನು ಅಜ್ಜಿನ ಬಡಿಯ, ಇದು ಯಾವುದೋ ಒಂದು ಕೆಫೆ ಹುಡಿಕೊಂಡು ಥೂ. ಗಾಯ್ಸ್, ಒಂದು ಕೆಫೆಗೆ ಹುಡ್ಕೋದಕ್ಕೆ 20 ಮಿನಿಟ್ ಮಾಡಿದ್ದೀವಿ, ಸಿಗ್ತಾ?
ಸ್ಟ್ರೈಟ್ ಇನ್ನು ಗೂಗಲ್ ಆಂಟಿ ಸುತ್ತಾಡಿ ಸಾಕಾಯ್ತು. ನಮಗೆ ಮಾತ್ರ ಕೆಫೆ ಸಿಗ್ಲಿಲ್ಲ. ನೀನು ಅವತ್ತೋಗಿದ್ದಲ್ಲ, ಆ ರೋಡ್ಗೆ ಹೋಗ್ಬಿಟ್ಟಿದ್ರೆ ಈಸಿಯಾಗಿ ಸಿಗೋದದು. ನಾವು ಡಿಡಿಗೆ ಹೋಗ್ಬೇಕಾದ್ರೆ ಆ ರೋಡ್ ಹೋದ್ರಲ್ಲೇ ಇದೇ ರೋಡಲ್ಲಿ ಸಿಗೋದು ಅಂತ ಮಾತಾಡ್ಕೊಂಡು ಹೋಗ್ಲಿಲ್ವಾ? ಈ ಚಿಕ್ಕ ರೋಡ್ ಹೋಗಿ ನಮಗೆ ಕನ್ಫ್ಯೂಸ್ ಆಗಿದ್ದು. ಗೈಸ್, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಲವ್ ಯು ಆಲ್.